ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾ ಸೇವೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನೋಡಿ, ಎಲ್ರಿಗೂ ಎಲ್ಲ ಕಡೆ ನಾನು ಹೋದ ಕಡೆ ಎಲ್ಲ ನನಗೆ ಗೌರವ ಕೊಡಬೇಕು, ನನ್ನ ಮಾತೇ ನಡಿಬೇಕು, ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು, ಪ್ರೀತಿಸಬೇಕು, ಇಷ್ಟಪಡಬೇಕು. ಈ ಆಸೆಗಳು ಎಲ್ಲರಿಗೂ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತೆ ಇದು. ಆದರೆ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ, ಅಷ್ಟೇ ವ್ಯತ್ಯಾಸ. ಕೆಲವರು ಹೇಳ್ತಾರೆ, ನಮ್ಮ ಮನೇಲೇ ನನಗೆ ಗೌರವ ಕೊಡಲ್ಲ, ಹೊರಗಂತೂ ಯಾರೂ ನನ್ನನ್ನು ಮಾತೇ ಆಡಿಸಲ್ಲ, ಸುತ್ತಮುತ್ತ ಎಷ್ಟು ಜನ ಇದ್ದರೂ ಯಾರೂ ಇಲ್ಲದ ಅನಾಥೆ ನಾನು, ಎಲ್ಲ ಇದ್ದು ಅನಾಥ ನಾನು. ಎಷ್ಟು ಜನ ನಮ್ಮ ಮನೇಲಿ ನನ್ನ ಮಾತೇ ನಡೆಯಲ್ಲ, ನನ್ನ ಮಾತು ಯಾರು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನನ್ನನ್ನು ಯಾರೂ ಇಷ್ಟನೇ ಪಡಲ್ಲ, ನನ್ನ ಯಾರೂ ಪ್ರೀತಿಸೋದೇ ಇಲ್ಲ, ನನಗೆ ಯಾರೂ ಗೌರವ ಕೊಡಲ್ಲ. ಇಷ್ಟು ಕಂಪ್ಲೇಂಟ್ಸ್ನ ನಾನು ತುಂಬ ಜನದ ಕಡೆಯಿಂದ ಕೇಳಿದ್ದೀನಿ. ನೋಡಿ, ಇದಕ್ಕೇನು ಮಾಡಬೇಕು ಅಂತ ನಾನೊಂದು ಒಳ್ಳೆ ಮಾಹಿತಿ, ಒಂದು ಒಳ್ಳೆ ಸೊಲ್ಯೂಷನ್ ತೊಗೊಂಡು ಬಂದಿದ್ದೀನಿ. ದಯಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ವಿಷಯಕ್ಕೆ ಬರ್ತೀನಿ. ನೋಡಿ, ನಾವೆಲ್ಲೋದ್ರೂ ನಮ್ಮನ್ನು ಗೌರವಿಸ್ಬೇಕು, ನಮ್ಮ ಮಾತೆ ನಡಿಬೇಕು, ಇದು ತಾನೇ. ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು, ನಮ್ಮನ್ನು ನೋಡಿದ್ರೆ ಸಾಕು ಅವ್ರಿಗೆ ಇಷ್ಟ ಆಗಬೇಕು. ಇದು ನಮ್ಮೆಲ್ಲರ ಆಸೆ. ಈ ಆಸೆ ನಾವು ನೆರವೇರಿಸ್ಕೊಳ್ಬೇಕು, ಅದೇ ತಾನೇ. ನೋಡಿ, ಈ ಯೂನಿವರ್ಸಲ್ಲಿ, ಈ ಜಗತ್ತಲ್ಲಿ ನಾವು ಏನನ್ನು ಕೊಡ್ತೀವೋ ಅದ್ರ 2ರಷ್ಟು ನಮಗೆ ವಾಪಸ್ ಬರುತ್ತೆ. ಇದನ್ನು ಮಾತ್ರ ಬರೆದಿಟ್ಕೊಂಬಿಡಿ. ನಾವೇನಾದರೂ ಕೆಟ್ಟದ್ದನ್ನು ಕೊಟ್ಟರೆ ವಾಪಸ್ ನಮಗೆ ಕೆಟ್ಟದ್ದೇ 2 ಪಟ್ಟು ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಕೆಟ್ಟದ್ದನ್ನು ನಾವು ಕೊಡ್ತಾ ಹೋದರೆ ಅದು ನಮಗೆ ವಾಪಸ್ 2 ಸಾರಿ ಬರುತ್ತೆ ಅನ್ನೋದಾದರೆ, ಅಂಥ ಕೆಟ್ಟದ್ದನ್ನು ನಾವು ಯಾಕೆ ಯಾರಿಗೆ ಕೊಡಬೇಕು? ಯಾರಿಗೂ ಕೊಡೋದೇ ಬೇಡ. ಕೆಟ್ಟದ್ದು ಅನ್ನೋದು ನಮ್ಮಲ್ಲಿ ಇರೋದೇ ಬೇಡ. ಎಲ್ಲ ಒಳ್ಳೆಯದೇ ಇದ್ದರೆ ಒಳ್ಳೇದಲ್ವಾ? ನೋಡಿ, ಯಾರಿಗಾದರೂ ನಾವು ಪ್ರೀತಿನ ಕೊಟ್ಟರೆ 2 ಪಟ್ಟು ಆ ಪ್ರೀತಿ ನಮ್ಗೆ ವಾಪಸ್ ಬಂದೇ ಬರುತ್ತೆ. ಭಿಕ್ಷೆ ಬೇಡಬೇಡಿ, ಆದಾಗ ಅದೇ ಬರುತ್ತೆ. ಗೌರವ ಇದು ಅಷ್ಟೇ. ನಾವು ಯಾರಿಗಾದರೂ ಗೌರವ ಕೊಟ್ಟರೆ ವಾಪಸ್ ನಮಗೆ 2 ಪಟ್ಟು ಬರುತ್ತೆ. ಇನ್ನು ಮಾತು ಅನ್ನೋ ವಿಷಯಕ್ಕೆ ಬರ್ತೀನಿ. ಈಗ ಯಾರಾದರೂ ತಮ್ಮ ನೋವನ್ನು, ದುಃಖನ ಹೇಳ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಗ ನಾವು ಕೇಳಿಸ್ಕೊಳ್ಬೇಕು. ಈ ಜಗತ್ತಲ್ಲಿ ಪ್ರತಿಯೊಬ್ಬರು, ಇದನ್ನು ಮಾತ್ರ ನಿಜವಾಗ್ಲೂ 100% ಇದು ಸತ್ಯ, ಇದು ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾರಾದರೂ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಮಾತಿಗಿಂತ ಕೇಳಿಸ್ಕೊಳ್ಳೋರಿಗೆ ಬೆಲೆ ಜಾಸ್ತಿ. ನಮ್ಮ ಮಾತು ಕಡಿಮೆ ಇರಬೇಕು, ಎದುರುಗಿದ್ದವ್ರ ಮಾತನ್ನು ನಾವು ಕೇಳಿಸ್ಕೊಳ್ತಾ ಹೋಗಬೇಕು. ಆಗ ನೋಡಿ, ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋರು ತುಂಬ ಜನ ಉಟ್ಕೊಳ್ತಾರೆ. ಯಾಕಂದರೆ ಅವ್ರ ಮಾತನ್ನು ನಾವು ಹಾಗೆ ಕೇಳಿಸ್ಕೊಳ್ತಾ ಇದ್ದರೆ ಅವರು ಕೂಡ ನಿಮ್ಮ ಮಾತನ್ನು ಕೇಳೋಕ್ಕೆ ರೆಡಿ ಇರ್ತಾರೆ ಅಂತ ಅರ್ಥ. ಅದಕ್ಕೆ ಮೊದಲು ನಾವು ಸಮಯ ಕೊಡಬೇಕು, ನಾವು ತಾಳ್ಮೆಯಿಂದ ಕಾಯಬೇಕು. ಅವ್ರು ಏನು ಹೇಳ್ತಿದ್ದಾರೆ, ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟರೆ ನಮ್ಮ ಮಾತಿಗೆ ಅವರು ಖಂಡಿತ ಬೆಲೆ ಕೊಟ್ಟೇ ಕೊಡ್ತಾರೆ. ಇದು ಜಗದ ನಿಯಮ. ಇನ್ನೊಂದು ವಿಷಯಕ್ಕೆ ಬರ್ತೀನಿ. ಯಾವಾಗಲೂ ಕೊಡೋನ ಕೈಯೇ ಮೇಲಿರುತ್ತೆ, ತಗೊಳ್ಳೋನ ಕೈಯೇ ಕೆಳಗಿರುತ್ತೆ. ಇದು ಯಾವತ್ತಿಗೂ ಸತ್ಯ. ನಾವು ಯಾವತ್ತು ಭಿಕ್ಷುಕರೇ ಆಗ್ತೀವೋ ನಮ್ಗೆ ಯಾರೂ ಮರ್ಯಾದೆ ಕೊಡಲ್ಲ, ಗೌರವ ಕೊಡಲ್ಲ. ಪ್ರೀತಿಯಾಗಲಿ, ಗೌರವ ಆಗಲಿ, ಭಿಕ್ಷೆ ಬೇಡಬಾರ್ದು. ನಮಗೆ ಗೌರವ ಕೊಡಿ, ನಮಗೆ ಪ್ರೀತಿ ಕೊಡಿ, ನಮಗೆ ಸಮಯ ಕೊಡಿ ಅಂತ ಯಾವತ್ತೂ ಯಾರನ್ನು ಭಿಕ್ಷೆ ಬೇಡಬೇಡಿ. ಆಗ ನೀವು ಗೌರವ, ಪ್ರೀತಿ ಎಲ್ಲವನ್ನೂ ಕಳ್ಕೊಳ್ತೀರ, ಯಾವುದೂ ಸಿಗಲ್ಲ ನಿಮಗೆ. ನೀವು ಅವ್ರ ಸಮಯನ ಕೊಡಿ ಅಂತ ಕೇಳೋದಲ್ಲ, ನೀವು ಅವ್ರಿಗೆ ಸ್ವಲ್ಪ ಸಮಯ ಕೊಡಿ, ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ, ಅವರನ್ನು ಪ್ರೀತಿಸಿ, ಅವ್ರಿಗೆ ಗೌರವ ಕೊಡಿ. ನಮ್ಮನ್ನು ಅವ್ರು ಇಷ್ಟಪಡ್ತಾರೋ ಬಿಡ್ತಾರೋ, ನೀವು ಅವ್ರನ್ನ ಇಷ್ಟಪಡೋ ಥರ ನೋಡ್ಕೊಳ್ಳಿ. ಆಗ ನೋಡಿ, ಮನೆಯವರೇ ಆಗಿರ್ಬೋದು, ಹೊರಗಿನವರೇ ಆಗಿರ್ಬೋದು, ನಿಮ್ಗೆ ಯಾರಾದರೂ ಇಷ್ಟ ಆದ್ರೆ ಆ ಇಷ್ಟನ ನೀವು ತೋರಿಸ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಇದೆ ಅಂತಂದರೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡ್ರೆ ಬೇರೆಯವ್ರಿಗೆ ಹೇಗೆ ಅರ್ಥ ಆಗುತ್ತದು? ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಾ, ನೀವು ಅವ್ರನ್ನ ಪ್ರೀತಿ ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ವಾ?
ಆಗ ಅವ್ರ ಕಡೆಯಿಂದ ಪ್ರೀತಿ ಬರುತ್ತೋ ಇಲ್ವೋ ಅದು ಸೆಕೆಂಡರಿ. ನೀವೇ ಅವ್ರಿಗೆ ಪ್ರೀತಿ ಕೊಡದೆ ಅವರಿಂದ ನಮಗೆ ಪ್ರೀತಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಯಾವುದೇ ಆಗಲಿ ಈ ಯೂನಿವರ್ಸ್ಗೂ ಅಷ್ಟೇ, ನಾವು ಏನನ್ನು ಕೊಡ್ತೀವೋ ಅದು ವಾಪಸ್ ಬರುತ್ತೆ. ಈ ಯೂನಿವರ್ಸ್ ನಮಗೇನೆಲ್ಲ ಕೊಡ್ತಿದೆಯಾ ಅದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು. ಅದು ನಾವೆಷ್ಟು ಥ್ಯಾಂಕ್ಸ್ ಹೇಳ್ತೀವೋ ಅದ್ರ 2 ಪಟ್ಟು 3 ಪಟ್ಟು 4 ಪಟ್ಟು ನಮಗೇನು ಬೇಕು ಎಲ್ಲ ಸಿಗತ್ತೆ. ಇಷ್ಟೇ ಜಗತ್ತು. ಒಳ್ಳೆಯದನ್ನು ಕೊಡಿ, ಒಳ್ಳೆಯದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.